ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೆಯ ತರಗತಿಯ ಅಧ್ಯಾಯ 2 ಬಹುಪದೋಕ್ತಿಗಳು ಅದರಲ್ಲಿ ಅಭ್ಯಾಸ 2.4ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಗುಣಲಬ್ಧಗಳನ್ನು ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ ಗುಣಲಬ್ಧವನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಲೆಕ್ಕಗಳನ್ನು ಬಿಡಿಸಬೇಕಾಗುತ್ತದೆ. ಮೊದಲನೆಯ ಪ್ರಶ್ನೆ, x+4 ಇಂಟು x+10. ಇದಕ್ಕೆ ಅನ್ವಯವಾಗುವ ಸೂತ್ರ ಎಂದರೆ x+a ಇಂಟು x+b ಇಸ್ ಈಕ್ವಲ್ ಟು x² ಪ್ಲಸ್ x ಇಂಟು a ಪ್ಲಸ್ b ಪ್ಲಸ್ ab. ಎಕ್ಸ್ ಇದ್ದಲ್ಲಿ ಎಕ್ಸನ್ನು ಹಾಕಬೇಕು. ಎನ ಬೆಲೆ 4 ಇದೆ, ಬಿನ ಬೆಲೆ 10. ಎಕ್ಸ್ ಇದ್ದಲ್ಲಿ ಎಕ್ಸನ್ನು ಹಾಕಬೇಕು, ಎ ಇದ್ದಲ್ಲಿ 4, ಬಿ ಇದ್ದಲ್ಲಿ 10 ಹಾಕಿ ಈ ಲೆಕ್ಕವನ್ನು ಬಿಡಿಸಬೇಕಾಗುತ್ತದೆ. ಎಕ್ಸ್ ಇದ್ದಲ್ಲಿ ಎಕ್ಸನ್ನು ಹಾಕಿದ್ದೇನೆ, ಪ್ಲಸ್ ಎನ ಬೆಲೆ 4 ಇಂಟು ಎಕ್ಸ್ ಇದ್ದಲ್ಲಿ ಎಕ್ಸ್ ಪ್ಲಸ್ ಬಿ ಇದ್ದಲ್ಲಿ 10 ಇಸ್ ಈಕ್ವಲ್ ಟು x² ಪ್ಲಸ್ ಎಕ್ಸ್. ಎ ಇದ್ದಲ್ಲಿ 4 ಹಾಕಬೇಕು, ಪ್ಲಸ್ ಬಿ ಇದ್ದಲ್ಲಿ 10 ಪ್ಲಸ್ 4 ಇಂಟು 10 ಇಸ್ ಈಕ್ವಲ್ ಟು x² ಪ್ಲಸ್ 10 ಪ್ಲಸ್ 4 14. 14 ಇಂಟು ಎಕ್ಸ್ 14x ಪ್ಲಸ್ 14 40. ಎರಡನೆಯ ಪ್ರಶ್ನೆ, x+8 ಇಂಟು x-10. ಇದಕ್ಕೆ ಅನ್ವಯವಾಗುವ ಸೂತ್ರ ಎಂದರೆ x+a ಇಂಟು x+b ಇಸ್ ಈಕ್ವಲ್ ಟು x² ಪ್ಲಸ್ ಎಕ್ಸ್ ಇಂಟು a ಪ್ಲಸ್ b ಪ್ಲಸ್ ab. ಎಕ್ಸ್ ಇದ್ದಲ್ಲಿ ಎಕ್ಸನ್ನು ಹಾಕಬೇಕು, ಎ ಇದ್ದಲ್ಲಿ 8, ಬಿ ಇದ್ದಲ್ಲಿ -10 ಇಸ್ ಈಕ್ವಲ್ ಟು x² ಪ್ಲಸ್ ಎಕ್ಸ್. ಎ ಇದ್ದಲ್ಲಿ 8, ಬಿ ಇದ್ದಲ್ಲಿ -10 ಪ್ಲಸ್ ಎ ಇದ್ದಲ್ಲಿ 8, ಬಿ ಇದ್ದಲ್ಲಿ ಇಂಟು -10. x², 10ರಲ್ಲಿ 8 ಕಳೆದ್ರೆ -2, ಮೈನಸ್ ಇಂಟು ಪ್ಲಸ್ -2x, ಯಾಕಂತಂದರೆ ಇಲ್ಲಿ -2 ಉಳಿತು. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತದೆ. 2 ಇಂಟು ಎಕ್ಸ್ 2x ಪ್ಲಸ್ ಇಂಟು ಮೈನಸ್ 10 8 80. x² ಮೈನಸ್ 2x ಮೈನಸ್ 80. ಮೂರನೆಯ ಪ್ರಶ್ನೆ, 3x ಪ್ಲಸ್ 4 ಇಂಟು 3x ಮೈನಸ್ 5. ಇದಕ್ಕೆ ಸಹ ಅದೇ ಸೂತ್ರ ಅನ್ವಯವಾಗುತ್ತದೆ. x+a ಇಂಟು x+b ಇಸ್ ಈಕ್ವಲ್ ಟು x² ಪ್ಲಸ್ ಎಕ್ಸ್ ಇಂಟು a ಪ್ಲಸ್ b ಪ್ಲಸ್ ab. ಎಕ್ಸ್ ಇದ್ದಲ್ಲಿ 3x ಇದೆ, ಎ ಇದ್ದಲ್ಲಿ 4, ಬಿ ಇದ್ದಲ್ಲಿ -5. ಎಕ್ಸ್ ಇದ್ದಲ್ಲಿ 3x ಇದೆ, 3x ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದ್ದಲ್ಲಿ 3x, ಎ ಇದ್ದಲ್ಲಿ 4 ಇದೆ, 4 ಹಾಕಬೇಕು. ಬಿ ಇದ್ದಲ್ಲಿ ಏನಿದೆ -5 ಪ್ಲಸ್ 4 ಇಂಟು -5. 3x ಹೋಲ್ ಸ್ಕ್ವೇರ್ ಅಂತಂದರೆ 3ಅನ್ನು 2 ಸಲ ಗುಣಿಸಿದ್ರೆ 9, ಎಕ್ಸ್ ಹೋಲ್ ಸ್ಕ್ವೇರ್ ಇದ್ದಿದ್ದು x². 5ರಲ್ಲಿ 4 ಕಳೆದರೆ -1, ಮೈನಸ್ ಇಂಟು ಪ್ಲಸ್ ಮೈನಸ್ 3x ಇಂಟು 1 -3x ಪ್ಲಸ್ ಇಂಟು ಮೈನಸ್ 5 4 20. ಈಗ ನಾಲ್ಕನೆಯ ಪ್ರಶ್ನೆ, y² ಪ್ಲಸ್ 2ನೇ 3 ಇಂಟು y² ಮೈನಸ್ 2ನೇ 3. ಇದು ಯಾವ ಸೂತ್ರದ ಪ್ರಕಾರ ಇದೆ ಅಂತಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ ಈಕ್ವಲ್ ಟು a² ಮೈನಸ್ b². ಎ ಇದ್ದಲ್ಲಿ y² ಇದೆ, ಬಿ ಇದ್ದಲ್ಲಿ 2ನೇ 3. ಅದಕ್ಕಾಗಿ a² ಮೈನಸ್ b² ಅಂತಂದರೆ a ಅಂದರೆ y², ಬಿ ಅಂತಂದರೆ 2ನೇ 3. ಎ ಅಂದರೆ y² ಸೂತ್ರದಲ್ಲಿದೆ ಹೋಲ್ ಸ್ಕ್ವೇರ್ ಮೈನಸ್ ಬಿ ಅಂತಂದರೆ 2ನೇ 3 ಹೋಲ್ ಸ್ಕ್ವೇರ್. y² ಹೋಲ್ ಸ್ಕ್ವೇರ್ ಇದ್ದಿದ್ದು 2 2 4, y ನ ಘಾತ 4 ಮೈನಸ್ 3 3 9, 2 2 4, 4 9. ಐದನೆಯ ಪ್ರಶ್ನೆ, 3 ಮೈನಸ್ 2x ಇಂಟು 3 ಪ್ಲಸ್ 2x. ಇದನ್ನು ಸಹ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸೂತ್ರದ ಪ್ರಕಾರ ಇದೆ. ಅದಕ್ಕಾಗಿ a² ಮೈನಸ್ b²ದಲ್ಲಿ ಹಾಕಬೇಕು. a ಅಂತಂದರೆ 3, b ಅಂತಂದರೆ 2x. a ಇದ್ದಲ್ಲಿ 3 ಹೋಲ್ ಸ್ಕ್ವೇರ್ ಮೈನಸ್ ಬಿ ಇದ್ದಲ್ಲಿ 2x ಹೋಲ್ ಸ್ಕ್ವೇರ್. 3 3 9 ಮೈನಸ್ 2 2 4, ಎಕ್ಸ್ ಹೋಲ್ ಸ್ಕ್ವೇರ್ ಇದ್ದಿದ್ದು x². 9 ಮೈನಸ್ 4 x². ಎರಡನೆಯ ಪ್ರಶ್ನೆ, ನೇರವಾಗಿ ಗುಣಾಕಾರ ಮಾಡದೆ ಕೆಳಗಿನ ಗುಣಲಬ್ಧವನ್ನು ಕಂಡುಹಿಡಿಯಿರಿ. 103 ಇಂಟು 107. 103 ನಾವು ಮತ್ತು 107 ನೇರವಾಗಿ ಗುಣಾಕಾರ ಮಾಡದೆ ಅವರು ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಸೂತ್ರ ಇದೆ.
103 ನಾವು 100 + 3 ಈ ಥರ ಬರಿಬಹುದು. 100 + 3 103. 107 100 + 7 107. ಇದು x + a × x + b ಸೂತ್ರದ ಪ್ರಕಾರ ಇದೆ. ಅದಕ್ಕಾಗಿ x² + a + b × x + ab ಈ ಸೂತ್ರದಲ್ಲಿ ನಾವು ಇದನ್ನು ಹಾಕಿ ಬಿಡಿಸಬೇಕಾಗುತ್ತದೆ. x ಇದ್ದಲ್ಲಿ ನೀವು ನೋಡಬಹುದು ಇಲ್ಲಿ 100 ಇದೆ, x ನ ಬೆಲೆ 100. a ಇದ್ದಲ್ಲಿ 3, b ಇದ್ದಲ್ಲಿ 7. x ಇದ್ದಲ್ಲಿ 100 ಹೋಲ್ ಸ್ಕ್ವೇರ್ ಪ್ಲಸ್ a ಇದ್ದಲ್ಲಿ 3 ಪ್ಲಸ್ b ಇದ್ದಲ್ಲಿ 7. x ಇದ್ದಲ್ಲಿ 100 ಪ್ಲಸ್ a ಇದ್ದಲ್ಲಿ 3 × 7. 100 2 ಸಲ ಗುಣಿಸಿದರೆ 10,000 ಪ್ಲಸ್ 7 + 3 10 × 100 ಪ್ಲಸ್ 7 3 21. 10,000 ಪ್ಲಸ್ 100 × 10 1000 ಪ್ಲಸ್ 21. 10,000 ಪ್ಲಸ್ 1,000 11,000. 11,000 ಪ್ಲಸ್ 21 11,021. ಎರಡನೆಯ ಪ್ರಶ್ನೆ 95 × 96. 95 ನಾವು ಯಾವ ಥರ ಬರೆಯಬಹುದಂತಂದರೆ 100 - 5. 100ರಲ್ಲಿ 5 ಕಳೆದರೆ 96. 96 100ರಲ್ಲಿ 4 ಕಳೆದರೆ 96. ಇದು x + a × x + b ಸೂತ್ರದ ಪ್ರಕಾರ ಇದೆ. ಅದಕ್ಕಾಗಿ ಸೂತ್ರ x² + a + b × x + ab. x ಇದ್ದಲ್ಲಿ 100 ಇದೆ, a ಇದ್ದಲ್ಲಿ -5, b ಇದ್ದಲ್ಲಿ -4. x ಇದ್ದಲ್ಲಿ 100 ಹೋಲ್ ಸ್ಕ್ವೇರ್ ಪ್ಲಸ್ a ಇದ್ದಲ್ಲಿ -5 ಪ್ಲಸ್ b ಇದ್ದಲ್ಲಿ -4. x ಇದ್ದಲ್ಲಿ 100 ಪ್ಲಸ್ a ಇದ್ದಲ್ಲಿ -5 × -4. 100 2 ಸಲ ಗುಣಿಸಿದರೆ 10,000 -5 -4 ಪ್ಲಸ್ ಇಂಟು ಮೈನಸ್ -4 ಆಗುತ್ತದೆ. -5 -4 ಕೂಡಿಸಿದರೆ -9 ಇಂಟು 100 ಪ್ಲಸ್ 5 4 20 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. 10,000 ಪ್ಲಸ್ ಇಂಟು ಮೈನಸ್ ಮೈನಸ್ 9 × 100 900 ಪ್ಲಸ್ 20. 10,000ದಲ್ಲಿ 900 ಕಳೆದರೆ 9,100 ಪ್ಲಸ್ 20. 9,100ಗೆ ಪ್ಲಸ್ 20 ಕೂಡಿಸಿದರೆ 9,120. ಮೂರನೆಯ ಪ್ರಶ್ನೆ 104 × 96. 104 ನಾವು 100 + 4 104. 96 100 - 4 96. a + b × a - b ಸೂತ್ರದ ಪ್ರಕಾರ ಇದೆ. ಅದಕ್ಕೆ ನಾವು a² - b² ದಲ್ಲಿ ಹಾಕಬೇಕು. a ಇದ್ದಲ್ಲಿ 100 ಇದೆ, b ಇದ್ದಲ್ಲಿ 4 ಇದೆ. a ಇದ್ದಲ್ಲಿ 100 ಹೋಲ್ ಸ್ಕ್ವೇರ್ ಮೈನಸ್ b ಇದ್ದಲ್ಲಿ 4 ಹೋಲ್ ಸ್ಕ್ವೇರ್. 100 2 ಸಲ ಗುಣಿಸಿದರೆ 10,000. 4 4 16. 10,000ದಲ್ಲಿ 16 ಕಳೆದರೆ 9,984. ಮೂರನೆಯ ಪ್ರಶ್ನೆ ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತಿಸಿ. ಇಲ್ಲಿ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಅಪವರ್ತನಗಳನ್ನು ಕಂಡುಹಿಡಿಯಬೇಕಾಗುತ್ತದೆ. 9x² ನಾವು ಯಾವ ಥರ ಬರೀಬಹುದು? 3x². 9x² ನಾವು 3x² ಅಂತ ಬರೀಬಹುದು. 3 3 9 x² ಇದ್ದುದು x², 9x² ಬಂತು. ಈಗ b ಇದ್ದಲ್ಲಿ ಏನಿದೆ? y² y ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. 2ab ಸೂತ್ರದ ಪ್ರಕಾರ 2ab ಇದೆ. 2ab 2 2 a ಇದ್ದಲ್ಲಿ 3x, b ಇದ್ದಲ್ಲಿ y, ಇದೆ. ನಾವು ಸೂತ್ರ a² + 2ab + b² = a + b ಹೋಲ್ ಸ್ಕ್ವೇರ್. a ಇದ್ದಲ್ಲಿ 3x ಹೋಲ್ ಸ್ಕ್ವೇರ್ ಪ್ಲಸ್ 2 a ಇದ್ದಲ್ಲಿ 3x, b ಇದ್ದಲ್ಲಿ y ಪ್ಲಸ್ b ಇದ್ದಲ್ಲಿ y ಹೋಲ್ ಸ್ಕ್ವೇರ್. ಸೂತ್ರ ಏನಿದೆ? a + b ಹೋಲ್ ಸ್ಕ್ವೇರ್ ಅಂತಂದರೆ a ಮತ್ತು b ಬರಿಬಹುದು. 3x ಪ್ಲಸ್ b ಅಂತಂದರೆ y ಹೋಲ್ ಸ್ಕ್ವೇರ್. ಇದನ್ನು ನಾವು 2 ಸಲ ಬರಿಬಹುದು ಅಪವರ್ತನಗಳನ್ನಾಗಿ. 3x + y × 3x + y ಗುಣಿಸಿದರೆ 3x + y ಹೋಲ್ ಸ್ಕ್ವೇರ್. ಎರಡನೆಯ ಪ್ರಶ್ನೆ 4y² - 4y + 1 a² - 2ab + b² ಈ ಸೂತ್ರದ ಪ್ರಕಾರ ಇದೆ. a - b ಹೋಲ್ ಸ್ಕ್ವೇರ್. ಇದ್ದಲ್ಲಿ 4y 2y ಹೋಲ್ ಸ್ಕ್ವೇರ್ ಮೈನಸ್ಗೆ ಮೈನಸ್
2ಗೆ 2, ಎ ಇದ್ದಲ್ಲಿ 2y, ಎ ಇದ್ದಲ್ಲಿ 2y ಇದೆ, 2yಯನ್ನು ಬರಿಬೇಕು. ಬಿ ಇದ್ದಲ್ಲಿ 1 ಇದೆ, 1 ಪ್ಲಸ್ ಬಿ ಇದ್ದಲ್ಲಿ 1 ಹೋಲ್ ಸ್ಕ್ವೇರ್. ಇದರ ಸೂತ್ರ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ 2y ಮೈನಸ್ 1 ಹೋಲ್ ಸ್ಕ್ವೇರ್. ಇದನ್ನು ನಾವು 2y ಮೈನಸ್ 1 ಇಂಟು 2y ಮೈನಸ್ 1 ಈ ಥರ ಬರೆಯಬಹುದು. ಮೂರನೆಯ ಪ್ರಶ್ನೆ, x² ಮೈನಸ್ 100ನೇ y². ಇದನ್ನು ನಾವು ಈ ಸೂತ್ರದ ಪ್ರಕಾರ ಬಿಡಿಸಬಹುದು. a² ಮೈನಸ್ b² ಇಸ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಇದು ಈ ಸೂತ್ರದ ಪ್ರಕಾರ ಇದೆ, ಅದಕ್ಕಾಗಿ ಈ ಸೂತ್ರವನ್ನು ನಾನು ಇಲ್ಲಿ ಹಾಕಿದ್ದೇನೆ. ಎ ಅಂತಂದರೆ x ಪ್ಲಸ್ ಬಿ ಅಂದರೆ 100ನೇ y². ಇದನ್ನು ನಾವು 10y, 100ನ್ನು ಯಾವ ಥರ ಬರೀಬಹುದು 10². ಅದಕ್ಕಾಗಿ 10 ಇಂಟು x ಮೈನಸ್ 10ನೇ y. ನಾಲ್ಕನೆಯ ಪ್ರಶ್ನೆ, ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತರಿಸಿ. ಮೊದಲನೆಯ ಪ್ರಶ್ನೆ, x ಪ್ಲಸ್ 2y ಪ್ಲಸ್ 4z ಹೋಲ್ ಸ್ಕ್ವೇರ್. ಇದಕ್ಕೆ ಅನ್ವಯವಾಗುವ ಸೂತ್ರ ಅಂತಂದರೆ x ಪ್ಲಸ್ y ಪ್ಲಸ್ z ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು x² ಪ್ಲಸ್ y² ಪ್ಲಸ್ z² ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. x ಇದ್ದಲ್ಲಿ x ಇದೆ, y ಇದ್ದಲ್ಲಿ 2y, z ಇದ್ದಲ್ಲಿ 4z ಇದೆ. x y z ಬೆಲೆಗಳು ನಮಗೆ ಗೊತ್ತಾಗಿವೆ. ಈ ಬೆಲೆಗಳನ್ನು ನಾವು ಈ ಸೂತ್ರದಲ್ಲಿ ಹಾಕಬೇಕು. x ಇದ್ದಲ್ಲಿ x² ಇದೆ, x² ಪ್ಲಸ್ y ಇದ್ದಲ್ಲಿ 2y ಹೋಲ್ ಸ್ಕ್ವೇರ್ ಪ್ಲಸ್ z² ಇದ್ದಲ್ಲಿ z ನ ಬೆಲೆ 4z² ಇದೆ ಹೋಲ್ ಸ್ಕ್ವೇರ್ ಪ್ಲಸ್ ಈಗ ಪ್ಲಸ್ 2, x ಇದ್ದಲ್ಲಿ x ಇದೆ, y ಇದ್ದಲ್ಲಿ 2y ಪ್ಲಸ್ 2yz, 2 ಇದ್ದಲ್ಲಿ 2ಅನ್ನು ಹಾಕಬೇಕು, y ನ ಬೆಲೆ 2y, z ನ ಬೆಲೆ 4z ಪ್ಲಸ್ ಸೂತ್ರದಲ್ಲಿ ಪ್ಲಸ್ ಇದೆ ಪ್ಲಸ್ ಮತ್ತು 2 ಇದೆ 2, zx, z ಮತ್ತು x, z ಇದ್ದಲ್ಲಿ 4z, x ಇದ್ದಲ್ಲಿ x. ಈಗ ಬಿಡಿಸಬೇಕು. x² ಪ್ಲಸ್ 2y ಹೋಲ್ ಸ್ಕ್ವೇರ್ ಇದ್ದದ್ದು 4y² ಪ್ಲಸ್ 4 4 16, z ಹೋಲ್ ಸ್ಕ್ವೇರ್ ಇದ್ದಿದ್ದು z² ಪ್ಲಸ್ 2 2 4, x ಇಂಟು y xy ಪ್ಲಸ್ 2 2 4, 4 4 16, y ಇಂಟು z yz ಪ್ಲಸ್ 2 4 8, x ಇಂಟು z xz. ಎರಡನೆಯ ಪ್ರಶ್ನೆ, 2x ಮೈನಸ್ y ಪ್ಲಸ್ z ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಈ ಸೂತ್ರ ಸೇಮ್ ಸೂತ್ರವನ್ನು ಎಲ್ಲ ಲೆಕ್ಕದಲ್ಲಿ ಹಾಕಬೇಕಾಗುತ್ತದೆ. x² ಪ್ಲಸ್ y² ಪ್ಲಸ್ z² ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. x ಇದ್ದಲ್ಲಿ 2x, y ಇದ್ದಲ್ಲಿ ಮೈನಸ್ yಯನ್ನು ಹಾಕಬೇಕು, z ಇದ್ದಲ್ಲಿ z². ಈ ಬೆಲೆಗಳನ್ನು ಇಲ್ಲಿ ಸೂತ್ರದಲ್ಲಿ ಹಾಕಬೇಕು. 2x ಹೋಲ್ ಸ್ಕ್ವೇರ್ ಇದ್ದಿದ್ದು 4x² ಪ್ಲಸ್ ಇಂಟು ಇಲ್ಲಿ ಸಮಸಂಖ್ಯೆ ಘಾತದಲ್ಲಿ ಸಮಸಂಖ್ಯೆ ಇರುವುದರಿಂದ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ y ಹೋಲ್ ಸ್ಕ್ವೇರ್ ಇದ್ದಿದ್ದು y² ಪ್ಲಸ್ z² ಪ್ಲಸ್ ಇಂಟು ಮೈನಸ್ ಮೈನಸ್ 2 2 4, x ಇಂಟು y xy ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು y ಇಂಟು z ಗುಣಿಸಿದರೆ 2yz ಪ್ಲಸ್ 2 2 4, x ಇಂಟು z xz. ಮೂರನೆಯ ಪ್ರಶ್ನೆ, ಮೈನಸ್ 2x ಪ್ಲಸ್ 3y ಪ್ಲಸ್ 2z ಹೋಲ್ ಸ್ಕ್ವೇರ್. ಇದಕ್ಕೂ ಅದೇ ಸೂತ್ರ x² ಪ್ಲಸ್ y² ಪ್ಲಸ್ z² ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. x ಇದ್ದಲ್ಲಿ ಮೈನಸ್ 2xನ್ನು ಹಾಕಬೇಕು, y ಇದ್ದಲ್ಲಿ 3y, z ಇದ್ದಲ್ಲಿ 2z. ಈ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕಬೇಕು. x ಇದ್ದಲ್ಲಿ ಮೈನಸ್ 2x, y ಇದ್ದಲ್ಲಿ 3y, z ಇದ್ದಲ್ಲಿ 2z ಮತ್ತು ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zxದಲ್ಲಿ ನಾವು ಬೆಲೆಗಳನ್ನು ಹಾಕಿ ಬಿಡಿಸಬೇಕಾಗುತ್ತದೆ. ಇಸ್ ಈಕ್ವಲ್ ಟು 2x ಹೋಲ್ ಸ್ಕ್ವೇರ್ ಇದ್ದಿದ್ದು 4x² ಪ್ಲಸ್ 3y ಹೋಲ್ ಸ್ಕ್ವೇರ್ ಇದ್ದಿದ್ದು 9y² ಪ್ಲಸ್ 2z ಹೋಲ್ ಸ್ಕ್ವೇರ್ ಇದ್ದಿದ್ದು 4z² ಪ್ಲಸ್ ಇಂಟು ಮೈನಸ್ ಮೈನಸ್ 2 2 4, 4 3 12, x ಇಂಟು y xy ಪ್ಲಸ್ 2 3 6, 6 2 12, z ಇಂಟು y zy ಪ್ಲಸ್ ಇಂಟು ಮೈನಸ್ ಮೈನಸ್ 2 2 4, 4 2 8, x ಇಂಟು z xz.
ಈಗ 4ನೆಯ ಪ್ರಶ್ನೆ, 3a ಮೈನಸ್ 7b ಮೈನಸ್ c ಹೋಲ್ ಸ್ಕ್ವೇರ್. ಅದೇ ಸೂತ್ರದಲ್ಲಿ ನಾವು ಎಕ್ಸ್ ಇದ್ದಲ್ಲಿ 3a ಹಾಕಬೇಕು, ವೈ ಇದ್ದಲ್ಲಿ ಮೈನಸ್ 7b ಇದೆ, ಝೆಡ್ ಇದ್ದಲ್ಲಿ ಮೈನಸ್ ಸಿ ಇದೆ. ಇದರಲ್ಲಿ ನಾವು ಬೆಲೆಗಳನ್ನು ಹಾಕಿದಾಗ ಬಿಡಿಸಬೇಕು. 3 3 9, ಎ ಹೋಲ್ ಸ್ಕ್ವೇರ್ ಇದ್ದಿದ್ದು ಎ ಸ್ಕ್ವೇರ್ ಪ್ಲಸ್ 7 7 49, ಬಿ ಹೋಲ್ ಸ್ಕ್ವೇರ್ ಇದ್ದಿದ್ದು ಬಿ ಸ್ಕ್ವೇರ್. ಇಲ್ಲಿ ಸಮಸಂಖ್ಯೆ ಘಾತದಲ್ಲಿ ಸಮಸಂಖ್ಯೆ ಇರುವುದರಿಂದ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಸಿ ಹೋಲ್ ಸ್ಕ್ವೇರ್ ಇದ್ದಿದ್ದು ಸಿ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್, 2 3 6, 6 7 42, ಎ ಇಂಟು ಬಿ ಎ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, 2 7 14 14, ಬಿ ಇಂಟು ಸಿ ಬಿ ಸಿ ಪ್ಲಸ್ ಇಂಟು ಮೈನಸ್ ಮೈನಸ್, 2 3 6, ಎ ಇಂಟು ಸಿ ಎ ಸಿ ಮೈನಸ್ 6 ಎ ಸಿ. 5ನೆಯ ಪ್ರಶ್ನೆ, ಮೈನಸ್ 2x ಪ್ಲಸ್ 5y ಮೈನಸ್ 3z ಹೋಲ್ ಸ್ಕ್ವೇರ್. ಈ ಸೂತ್ರದಲ್ಲಿ ನಾವು ಹಾಕಿದಾಗ ಎಕ್ಸ್ ಇದ್ದಲ್ಲಿ ಮೈನಸ್ 2x ಅನ್ನು ಹಾಕಬೇಕು, ವೈ ಇದ್ದಲ್ಲಿ 5y, ಝೆಡ್ ಇದ್ದಲ್ಲಿ ಮೈನಸ್ 3z. ಈ ಬೆಲೆಗಳನ್ನು ನಾವು ಎಕ್ಸ್ ಇದ್ದಲ್ಲಿ ಮೈನಸ್ 2x, ವೈ ಇದ್ದಲ್ಲಿ 5y, ಝೆಡ್ ಇದ್ದಲ್ಲಿ ಮೈನಸ್ 3z ಹೋಲ್ ಸ್ಕ್ವೇರ್ ಮತ್ತು 2xy 2yz 2zx ಅಲ್ಲಿ ಬೆಲೆಗಳನ್ನು ಹಾಕಿದಾಗ 4x ಸ್ಕ್ವೇರ್ ಪ್ಲಸ್ 5 5 5ಅನ್ನು 2 ಸಲ ಗುಣಿಸಬೇಕು. 5 5 25, ವೈ ಹೋಲ್ ಸ್ಕ್ವೇರ್ ಇದ್ದಿದ್ದು ವೈ ಸ್ಕ್ವೇರ್ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತದೆ. ಸಮಸಂಖ್ಯೆಯ ಘಾತ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3z ಹೋಲ್ ಸ್ಕ್ವೇರ್ ಇದ್ದಿದ್ದು 9, 3ಅನ್ನು 2 ಸಲ ಗುಣಿಸಿದಾಗ 9z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್, 2 2 4, 4 5 20, ಎಕ್ಸ್ ಇಂಟು ವೈ ಎಕ್ಸ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್, 2 5 10, 10 3 30, ವೈ ಇಂಟು ಝೆಡ್ ವೈ ಝೆಡ್ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, 2 3 6, 6 2 12, ಎಕ್ಸ್ ಇಂಟು ಝೆಡ್ ಎಕ್ಸ್ ಝೆಡ್. 6ನೆಯ ಪ್ರಶ್ನೆ, 4ನೇ 1a ಮೈನಸ್ 2ನೇ 1b ಪ್ಲಸ್ 1 ಹೋಲ್ ಸ್ಕ್ವೇರ್. ಇದನ್ನು ಈ ಸೂತ್ರದಲ್ಲಿ ಹಾಕಿದಾಗ ಎಕ್ಸ್ ಇದ್ದಲ್ಲಿ 4ನೇ 1a ಹೋಲ್ ಸ್ಕ್ವೇರ್ ಪ್ಲಸ್ ಬಿ ವೈ ಇದ್ದಲ್ಲಿ ಮೈನಸ್ 2ನೇ 1b, ಝೆಡ್ ಇದ್ದಲ್ಲಿ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಇದ್ದಲ್ಲಿ 2, ಎಕ್ಸ್ ಇದ್ದಲ್ಲಿ 4ನೇ 1a, ವೈ ಇದ್ದಲ್ಲಿ ಮೈನಸ್ 2ನೇ 1b ಮತ್ತು 2yz ಪ್ಲಸ್ 2, ವೈ ಇದ್ದಲ್ಲಿ 2ನೇ ಮೈನಸ್ 1b, ಝೆಡ್ ಇದ್ದಲ್ಲಿ 1 ಇದೆ, 1ಅನ್ನು ಹಾಕಬೇಕು ಪ್ಲಸ್ 2ಗೆ 2, ಝೆಡ್ಗೆ ಝೆಡ್ ಇದ್ದಲ್ಲಿ 1, ಎಕ್ಸ್ ಇದ್ದಲ್ಲಿ 4ನೇ 1a. ಇದನ್ನು ನಾವು ಬಿಡಿಸಿದಾಗ 1ಗೆ 1ಅನ್ನು 2 ಸಲ ಗುಣಿಸಿದರೆ 1 ಬರುತ್ತದೆ. 4 4 16, ಎ ಹೋಲ್ ಸ್ಕ್ವೇರ್ ಇದ್ದಿದ್ದು ಎ ಸ್ಕ್ವೇರ್. ಇಲ್ಲಿ ಸಮಸಂಖ್ಯೆ ಘಾತ ಇರುವುದರಿಂದ ಪ್ಲಸ್ ಆಗುತ್ತದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 2 4, ಬಿ ಹೋಲ್ ಸ್ಕ್ವೇರ್ ಇದ್ದಿದ್ದು ಬಿ ಸ್ಕ್ವೇರ್ ಪ್ಲಸ್ 1ಅನ್ನು 2 ಎಷ್ಟು ಸಲ ಗುಣಿಸಿದ್ರು 1 ಬರುತ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್, ಎ ಇಂಟು ಬಿ ಎ ಬಿ, ಇದು 2 ಈ 2 ಕ್ಯಾನ್ಸಲ್ ಆಗಿ ಕೆಳಗಡೆ 4 ಉಳಿತು ಛೇದದಲ್ಲಿ. ಪ್ಲಸ್ ಇಂಟು ಮೈನಸ್ ಮೈನಸ್, 2 2 ಕ್ಯಾನ್ಸಲ್ ಆಗಿ ಬಿ ಇಂಟು 1 ಬಿ ಪ್ಲಸ್ 2 2 2 1 2 2 4, ಕೆಳಗಡೆ 2 ಉಳಿತು ಮತ್ತು ಇಲ್ಲಿ ಎ 2ನೇ ಎ. 5ನೇ ಪ್ರಶ್ನೆ, ಅಪವರ್ತಿಸಿ. 4x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಪ್ಲಸ್ 16z ಸ್ಕ್ವೇರ್ ಪ್ಲಸ್ 12xy ಮೈನಸ್ 24yz ಮೈನಸ್ 16xz. ಇದನ್ನು ನಾವು ಮೇಲೆ ಸೂತ್ರದ ಪ್ರಕಾರನೇ ಬಿಡಿಸಬೇಕಾಗುತ್ತದೆ. ಅವರು ಈ ಸೂತ್ರದ ಪ್ರಕಾರ ಲೆಕ್ಕವನ್ನು ಕೊಟ್ಟಿದ್ದಾರೆ. ನಾವು ಇದರ ಲೆಫ್ಟ್ ಸೈಡ್ ಇರುವ ಭಾಗವನ್ನು ಕಂಡುಹಿಡಿಯಬೇಕು. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಈ ಭಾಗವನ್ನು ನಾವು ಕಂಡುಹಿಡಿಯಬೇಕಾಗುತ್ತದೆ. ಯಾಕಂತಂದರೆ ಅವರು ಈ ಪಾರ್ಟನ್ನು ಅವರು ಕೊಟ್ಟಿದ್ದಾರೆ, ನಾವು ಇದನ್ನು ಕಂಡುಹಿಡಿಯಬೇಕಾಗುತ್ತದೆ. 4x ಸ್ಕ್ವೇರ್ ಇದ್ದಿದ್ದನ್ನು ನಾವು 2x ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಪ್ಲಸ್ 9yಯನ್ನು 3y ಹೋಲ್ ಸ್ಕ್ವೇರ್ ಪ್ಲಸ್ ಝೆಡ್ 16z ಸ್ಕ್ವೇರ್ ಇದ್ದಿದ್ದು ಮೈನಸ್ 4z ಹೋಲ್ ಸ್ಕ್ವೇರ್ ಪ್ಲಸ್ 12xyಯನ್ನು
2 ಎಕ್ಸ್ ಇದ್ದಿದ್ದು 2 ಎಕ್ಸ್ ಇದೆ. ಎಕ್ಸ್ ಇದ್ದಲ್ಲಿ ನಾವು 2 ಎಕ್ಸ್ ಇದೆ, 2 ಎಕ್ಸನ್ನು ಬರಿಬೇಕು. ವೈ ಇದ್ದಲ್ಲಿ ಏನಿದೆ ಇಲ್ಲಿ ಬೆಲೆ ಏನು ಬಂದಿದೆ 3y ಪ್ಲಸ್ 2ಗೆ 2 ಸೂತ್ರದ ಪ್ರಕಾರ 2 XY ಆದಮೇಲೆ 2 YZ ಇದೆ ಸೂತ್ರದಲ್ಲಿ. ಅಂತಂದರೆ ವೈ ಇದ್ದಲ್ಲಿ 3y, ಝೆಡ್ ಇದ್ದಲ್ಲಿ -4z ಪ್ಲಸ್ 2 XZ ಸೂತ್ರದ ಪ್ರಕಾರ ಇಲ್ಲಿ 2 ZX ಇದೆಯಲ್ಲ ಅದನ್ನು ಬರೆಯಬೇಕು. 2 ZX ಅಂತಂದರೆ 2ಗೆ 2, ಝೆಡ್ ಇದ್ದಲ್ಲಿ -4z, ಎಕ್ಸ್ ಇದ್ದಲ್ಲಿ 2x ಅಂತಂದರೆ ಸೂತ್ರ x + y + z ಹೋಲ್ ಸ್ಕ್ವೇರನ್ನು ಬರಿಬೇಕು. ಎಕ್ಸ್ ಇದ್ದಲ್ಲಿ 2x, ವೈ ಇದ್ದಲ್ಲಿ +3y, ಝೆಡ್ ಇದ್ದಲ್ಲಿ -4z ಹೋಲ್ ಸ್ಕ್ವೇರ್. ಎರಡನೇ ಪ್ರಶ್ನೆನೂ ಅದೇ ಥರ ಇದೆ. ಎಕ್ಸಿಗೆ ನಾವು ಯಾವ ಥರ ಬರೀಬಹುದು, √2x ಹೋಲ್ ಸ್ಕ್ವೇರ್ ಪ್ಲಸ್ ವೈ ಇದ್ದಲ್ಲಿ -y ಹೋಲ್ ಸ್ಕ್ವೇರ್ ಪ್ಲಸ್ ಝೆಡ್ ಇದ್ದಲ್ಲಿ -2 √2z ಹೋಲ್ ಸ್ಕ್ವೇರ್. 2 4 ಆಗುತ್ತದೆ. ಈ ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತದೆ. ಅಂತಂದರೆ 4 8z ಸ್ಕ್ವೇರ್. ಈ ಥರ ನಾನಿಲ್ಲಿ ಬರೆದುಕೊಂಡಿದ್ದೇನೆ. ಈ √2 ನೀವು ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಮಾಡಿದರೆ 2x ಉಳಿಯುತ್ತದೆ. ಯಾಕಂತಂದರೆ ಇಲ್ಲಿ √2 ಬೆಲೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ಈ ಥರ ಬಿಡಿಸಬೇಕಾಗುತ್ತದೆ. 2x ಹೋಲ್ ಸ್ಕ್ವೇರ್ ಇದ್ದಿದ್ದನ್ನು ನಾವು √2 ಬರಿಬೇಕು. ಯಾಕಂತಂದರೆ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 2x ಉಳಿಯುತ್ತದೆ. ಝೆಡ್ಡನ್ನು ಅದೇ ಥರ ಬರಿಬೇಕಾಗುತ್ತದೆ. -2 × √2 ಅಂತಂದರೆ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತದೆ. 2ನ್ನು 2 ಸಲ ಗುಣಿಸಿದಾಗ 4, 4 8z ಸ್ಕ್ವೇರ್ ಪ್ಲಸ್ 2 × XY ಇದ್ದಲ್ಲಿ √2x, ವೈ ಇದ್ದಲ್ಲಿ -y. 2xy ಆದಮೇಲೆ ಸೂತ್ರದಲ್ಲಿ 2yz ಬರುತ್ತದೆ. 2 ವೈ ಇದ್ದಲ್ಲಿ -y, ಝೆಡ್ ಇದ್ದಲ್ಲಿ -2 × √2z ಮತ್ತು 2xy 2yz ಆದಮೇಲೆ 2zx ಅಥವಾ xz ಪ್ಲಸ್ 2 x ಅಂತಂದರೆ √2x ಇದೆ, z ಅಂತಂದರೆ -2 √2z ಅಂತಂದರೆ x + y + z ಹೋಲ್ ಸ್ಕ್ವೇರ್. ಎಕ್ಸ್ ಇದ್ದಲ್ಲಿ √2x, -y ಇದ್ದಲ್ಲಿ -y ಮತ್ತು z ಇದ್ದಲ್ಲಿ -2 √2z ಹೋಲ್ ಸ್ಕ್ವೇರ್. ಇಲ್ಲಿವರೆಗೆ ನಾವು ಅಭ್ಯಾಸ 2.4ರ 5ರವರೆಗೆ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ನಾವು 6ನೇ ಲೆಕ್ಕದಿಂದ ಪ್ರಾರಂಭಿಸೋಣ.